ಫೋನ್ ಕಳೆ ಬರ್ತಾನೆ ಅಂತ ಹೇಳಿದ್ರು. ಅವ್ರು ಬಂದಿಲ್ಲ ಪಾಪ. ಖಾಲಿ ಆಗೋಯ್ತು, ನೆನಪೇ ಇಲ್ಲ. ನೀನು ಫೋನ್ ಮಾಡ್ತಾಯಿದ್ದೀರನು, ಏನು ಹೇಳ್ತಾ ಹೋಗ್ತೀಯ? ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಈಗ ಊಟಕ್ಕೆ ಹೋಗ್ತಿದ್ದೀವಿ. ಅದಾದಮೇಲೆ ದರ್ಶನಕ್ಕೆ ಹೋಗಬೇಕು. ಬನ್ನಿ ಗೈಸ್, ಈಗ ಜಸ್ಟ್ ಟಿಫನ್ ಮಾಡಿಕೊಂಡು ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಈ ಫಿಶ್ ಯಾವುದಂತನೂ ಗೊತ್ತಿಲ್ಲ, ಈ ಫಿಶ್ ಯಾವುದಂತನೂ ಗೊತ್ತಿಲ್ಲ, ಈ ಫಿಶು ಗೊತ್ತಿಲ್ಲ, ಈ ಫಿಶು ಗೊತ್ತಿಲ್ಲ, ಈ ಫಿಶ್ಗಳು ಗೊತ್ತಿಲ್ಲ, ಫಿಶು ಗೊತ್ತಿಲ್ಲ. ಇದು ಮಸ್ತ್ ಐತೆ. ಇದು ಚೆನ್ನಾಗೈತಲ್ಲ ನೋಡಿ. ಇಲ್ಲಿ ನೋಡಿ, ಸಖತ್ತಾಗಿದೆಯಲ್ವಾ? ಓ ವಾವ್, ಏನು ಫಿಶ್ ತಾತ ಇದು? ಗೈಸ್, ಇದು ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತೆ. ಚೆನ್ನಾಗಿದೆಯಲ್ವಾ? ಇದು ಎಲಿಗೇಟರ್ ಫಿಶ್ ಅಂತೆ. ಇದು ಬ್ಲಾಕ್ ಬಂದು ಗೊತ್ತಿಲ್ಲ. ಇದು ಫ್ಲವರ್ ಹಾರ್ನ್ ಸಿಕ್ಲಿಡ್ ಅಂತೆ ಫಿಶು. ನನಗೆ ಗೊತ್ತಿಲ್ಲ, ನಾನು ಬೋರ್ಡ್ ಹಾಕಿದ್ರು ಅದನ್ನು ನೋಡಿ ಓದ್ತಿದ್ದೀನಿ. ಇದು ವೆಕೇಟ್ ಮಾಡಿದೆ. ಬೆಳಗ್ಗೆ ಮಾರ್ನಿಂಗ್ 10 ಗಂಟೆಗೆ ಬಂದಿದ್ದು. ಟೈಮ್ ನೋಡಿದ್ರೆ 7:15 ಆಗೈತೆ. ಹೆವಿ ನಿದ್ದೆ ಗೈಸ್, ನೈಟೆಲ್ಲ ನಿದ್ದೆ ಇರಲಿಲ್ಲ. ಸೊ ನಾವು ಇದೇ ಲಾಡ್ಜಲ್ಲಿ ಇದ್ದಿದ್ದು, ಸಾಕೇತ್ ಅಂತ ಲಾಡ್ಜು. ಈಗ ಹೋಗ್ತಿದ್ದೀವಿ. ಇದು ದೀಪೋತ್ಸವ ಇದೆ, ಅದೆಲ್ಲ ಮುಗಿಸ್ಕೊಂಡು ಪವನ್ ಕಲ್ಯಾಣ್ ಬರ್ತಾನೆ ಅಂತ ಹೇಳಿದ್ರು. ಅವರು ಬಂದಿಲ್ಲ ಪಾಪ. ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಹೋಗ್ತಿದ್ದಾರೆ ನೋಡಿ. ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡಿದ್ರು, ಬಟ್ ನಾನು ಪಿಕ್ ಮಾಡಿಲ್ಲ. ಲಾಸ್ಟಲ್ಲಿ ಪಿಕ್ ಮಾಡಿದೆ. ನಮ್ಮಮ್ಮ ಏನಂತಾರೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಗೈಸ್. ಬೆಳಗ್ಗೆ ಟಿಫನ್ ಮಾಡಿರೋದು, ಯಾಕಂದರೆ ನಾವು ಬೆಳಗ್ಗೆ ಮಲ್ಕೊಡೋದು ಈಗ ಎದ್ದಿದ್ದೀವಿ. ಈಗ ಊಟ ಏನು ಮಾಡಿದ್ರು ನೋಡಬೇಕು. ಅದು ತಿನ್ಕೊಂಡು ದೀಪಾರಾಧನೆ ಐತೆ, ಮಲ್ಕೋಬೇಕು. ಊಟ ಖಾಲಿ ಅಂತೆ. ಸೊ ಎಲ್ಲ ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಈಗ ಬಂದಿದ್ದೀವಿ, ನೋಡೋಣ. ಜಾಸ್ತಿ ಊಟ ಇಲ್ಲ ಅಂತೆ. ಅಲ್ಲಿ ದೇವಸ್ಥಾನ ಹತ್ರ ಆಗ್ತಿದಾರಂತೆ. ಪಾಪ ಪವನ್ ಕಲ್ಯಾಣ್ ಅವ್ರು ಬರ್ತಾರಂತ ಬಾಯ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರು. ಪಾಪ ಅವ್ರು ಬರಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಪಾಪ ಫುಲ್ ಸ್ಯಾಡಲ್ಲಿದ್ದಾರೆ. ಏನು ಮಾಡೋಕ್ಕಾಗುತ್ತೆ. ದೀಪಾರಾಧನೆ ಹತ್ರ ವೀರೇಂದ್ರ ಹೆಗ್ಗಡೆ ಅವರು ಇದ್ದಾರೆ, ಅವ್ರನ್ನ ತೋರಿಸಿ ಬನ್ನಿ. ಗುಂಪಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರು ಕಾಣಿಸ್ತಿಲ್ಲ, ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಅವ್ರು ವೀರೇಂದ್ರ ಹೆಗ್ಗಡೆ ಅವ್ರನ್ನ. ಕಾಣಿಸ್ತಿದ್ದಾರೆ ನೋಡಿ, ಬರ್ತಿದ್ದಾರೆ ನೋಡಿ ನೋಡಿಕೊಂಡು. ಫೇಸ್ ಫುಲ್ ಕ್ಲಿಯರ್ ಇಲ್ಲ. ಎಲ್ಲಿ ಅಲ್ಲೆಲ್ಲ ಖಾಲಿ ಆಗೋಗೈತೆ. ನಾವು ಮಲಗಿದ್ದೆ 11 ಗಂಟೆಗೆ, ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ನೀವೇನು ಬೇಕಾಯ್ತು ಹೋಗಿ. ಏನು ಮಸ್ತಾಗಿದೆಯಾ ಇದೆಲ್ಲ ಕಟ್ಕೊಂಡು? ಇಲ್ಲೇ ಇದ್ದು ಬಿಡು ಹೋಗ್ಲಿ. ಖಾಲಿ ಆಗೋಯ್ತು, ನೆನಪೇ ಇಲ್ಲ. ನೀನು ಫೋನ್ ಮಾಡ್ತಾಯಿದ್ದೀರನು, ಏನು ಹೇಳ್ತಾ ಹೋಗ್ತೀಯ ಅನ್ಕೊಂಡಿದ್ದೆ ನೀನು? ನಾನು ಹೇಳ್ತಾ ಹೋಗ್ತೀನಿ. ಏನಿದು ಬೋಂಡನಾ? ಬೇಡ ಸಾಕು. ಲೈಫಲ್ಲಿ ಫಸ್ಟ್ ಟೈಮು ನನಗೆ 15 ಮಿನಿಟ್ಸಲ್ಲಿ ದರ್ಶನ ಆಗಿರೋದು. ಮತ್ತು ಇನ್ನೊಂದ್ಸಲ ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಜನನೇ ಇಲ್ಲ, ಫುಲ್ ಫ್ರೀ ಆಯ್ತೈತೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ 15 ಮಿನಿಟ್ಸ್ ದರ್ಶನ ಆಗಿರೋದು. ಈಗ ಮತ್ತೆ ಇನ್ನೊಂದ್ಸಲ ಹೋಗ್ತಿದ್ದೀವಿ. ರಶ್ ಏನಿಲ್ಲ, ಫುಲ್ ಫ್ರೀ ಆಗೈತೆ. ಅದಕ್ಕೆ ಇನ್ನೊಂದ್ಸಲ ಹೋಗ್ತಿದ್ದೀವಿ. ಬನ್ನಿ ಊಟಕ್ಕೆ ಬಂದ್ವಿ.
ತಿನ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮ ಬಾಯ್ಸು ಊಟ ಮಾಡಿಲ್ಲ, ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ತಿದ್ವಿ. ಅವ್ರು ಊಟ ಮಾಡ್ತಾರೆ, ನಾನು ಕಾಫಿ ಇಲ್ಲ ಟೀ ಅನ್ನು ಕುಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಫೈನಲಿ ನಮ್ಮೂರಿಗೆ ಬಂದ್ವಿ. ಟೈಮ್ 7 ಗಂಟೆ ಆಗೈತೆ. చిత్రదుర్గకి ఎవరు పోయినలేదా మే? ఎవరు పోయిండరా? ఎవరు పోయినలేదా? పోవాలనుకునే అందరూ వచ్చేస్తున్నారు. ఏం డీజే లేదంట? డీజే లేదంట. డీజే లేదంటే వచ్చేస్తున్నారు. మళ్ళీ రఘువన్ మళ్ళీ సాయంకాలం పోవాలంట అంట. రఘువన్ మళ్ళీ సాయంకాలం పోవాలంట అంట. పోతారా? ఏమో చెప్తానప్ప సాయంకాలం ఇప్పుడు రా పోదామని. చూద్దాం నాన్న. డీజే లేకుండా ఇంకేం పోయేది? అయ్యో బస్సులో నిద్రే పోయే కాలదు. నువ్వు కింద పనుకొనేయండవు. ఆ పక్క ఈ పక్క పనుకుంటే ఒకే పక్క పనుకుంటే ఈ నస్తుంది, ఆ పక్క పనుకుంటే ఈ పక్క నస్తుంది. ಅಯ್ಯೋ ಓಕೆ ಫ್ರೆಂಡ್ಸ್, ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.